ನಮಸ್ಕಾರ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಮಲೆನಾಡಿನ ರಸ್ತೆ ಬದಿಯಲ್ಲಿ ಸಿಗೋ ಹಣ್ಣುಗಳು ಮತ್ತು ಮಳೆಗಾಲದಲ್ಲಿ ಮಲೆನಾಡಲ್ಲಿ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ನೋಡಿ ಹೇಗಿದೆ ಅಂತ ಮಲೆನಾಡಿನ ರಸ್ತೆಯಲ್ಲಿ. ಇದು ನೋಡಿ, ಇದು ಕುಂಟನೇರಳೆ ಹಣ್ಣು ಅಂತ ನಾವು ಹೇಳ್ತೀವಿ ಇದಕ್ಕೆ. ಈ ಮರ ತುಂಬ ಹಣ್ಣು ಬಿಟ್ಟಿದೆ ನೋಡಿದ್ರಾ. ಇನ್ನು ಕೆಲವು ಹಸಿರು ಕಾಯಿಗಳಿದ್ದಾವೆ, ಇನ್ನು ಕೆಲವು ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇಲ್ಲಿ ಸಿಟಿನಲ್ಲಾದರೆ ನಾವು ಅಂಗಡಿಯಲ್ಲಿ ಸಿಗೋ ಹಣ್ಣನ್ನೇ ಹೆಚ್ಚಾಗಿ ತಿಂತೀವಿ. ನಮ್ಮ ಕಡೆ ನೋಡಿ ಹೇಗೆ ತುಂಬ ಸಿಗುತ್ತೆ ಅಂತ ಊರಲ್ಲಿ. ಇದನ್ನು ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತಲ್ವಾ. ನೋಡಿ ಹೇಗಿದೆ ಅಂತ. ನನಗೆ ಇದೆಲ್ಲ ನೋಡಿದರೆ ನಮ್ಮ ಬಾಲ್ಯದ ನೆನಪಾಗುತ್ತೆ. ಎಷ್ಟು ಚೆನ್ನಾಗಿತ್ತು ಅವಾಗೆಲ್ಲ ನಾವು ಇದನ್ನು ಕಿತ್ಕೊಂಡು ತಿಂತಿದ್ವಿ. ನೋಡಿ ಹೇಗಿದೆ ಅಂತ. ನೋಡಿ ಎಷ್ಟೊಂದು ಹಣ್ಣುಗಳಾಗಿದ್ದಾವೆ. ಕಾಯಿದೆ, ಇನ್ನು ಸ್ವಲ್ಪ ಹಣ್ಣಾಗಿದೆ. ನೋಡೋಣ, ಕಿತ್ತು ನೋಡೋಣ ಹೇಗಿರುತ್ತೆ ಅಂತ. ನೋಡಿದ್ರಾ ಹೇಗಿದೆ ಅಂತ. ನೀವು ಈ ಹಣ್ಣಿಗೆ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ. ನೋಡಿ ನಾವು ಎಷ್ಟೊಂದು ಹಣ್ಣುಗಳನ್ನು ಕಿತ್ತಿದ್ದೀವಿ ಅಂತ, ಯಾವ ಥರ ಇದೆ ಅಂತ ನೋಡಿ. ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಒಳಗಡೆ ಈ ಥರ ಇರುತ್ತೆ, ಬೀಜ ಇರುತ್ತೆ ನೋಡಿ. ಇದು ನೇರಳೆ ಹಣ್ಣು ಇರುತ್ತಲ್ಲ, ಅದೇ ಥರ ಇದು ಹಳ್ಳಿಗಳಲ್ಲಿ ರಸ್ತೆ ಬದಿಯಲ್ಲಿ ಈ ಥರ ಹಣ್ಣುಗಳು ಇರುತ್ತೆ. ನಮಗೆ ನೇರಳೆ ಹಣ್ಣು ಸಿಗುತ್ತಲ್ಲ, ಅದೇ ಥರನೇ ಇದು. ಇದಕ್ಕೆ ನಾವು ಕುಂಟು ನೇರಳೆ ಹಣ್ಣು ಅಂತ ಹೇಳ್ತೀವಿ. ಇನ್ನೊಂದು ಹಣ್ಣನ್ನು ತೋರಿಸ್ತೀನಿ ನೋಡಿ ನಿಮಗೆ. ಇದಕ್ಕೆ ನಾವು ಚಳ್ಳೆ ಹಣ್ಣು ಅಂತ ಹೇಳ್ತೀವಿ. ಯಾವ ಥರ ಕಲರ್ ಇದೆ, ಎಲ್ಲೋ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಹಣ್ಣಾಗತ್ತೆ. ಇದೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದೆಲ್ಲ ನಿಮ್ಮೂರಲ್ಲೂ ಇದ್ದರೆ ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಆಯಿತಾ. ನೀವು ಇದನ್ನು ತಿಂದಿದ್ದೀರಾ, ನಿಮ್ಗೆ ಹೇಗೆ ಅನಿಸುತ್ತೆ ಇದು ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಎಲ್ಲ ಕೇಳ್ತಾ ಇದ್ದಾರೆ ಹೇಗಿದೆ ಅಂತ. ಇದೆಲ್ಲ ಆ ಸೀಸನಲ್ಲಿ ಮಾತ್ರ ಸಿಗುತ್ತೆ, ಯಾವಾಗಲೂ ಸಿಗಲ್ಲ. ಮತ್ತು ತುಂಬ ಮರಗಳಿರುತ್ತವೆ ಈ ಥರ ರಸ್ತೆ ಬದಿಯಲ್ಲಿ. ನಾವೇ ಕಿತ್ಕೊಂಡು ತಿನ್ಬೋದು. ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಇರುತ್ತೆ ನೋಡಿ. ಮಲೆನಾಡಲ್ಲಿ ಬೆಟ್ಟ ಗುಡ್ಡ ಹಸಿರು ಜೊತೆ ಈ ಥರ ರಸ್ತೆ ಬದಿಯಲ್ಲಿ ಹಣ್ಣುಗಳು ಸಿಗುತ್ತೆ. ಎಷ್ಟು ಲಕ್ಕಿ ಅಲ್ವಾ. ನೋಡಿ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ. ನೋಡಿ ಪಪ್ಪೀಸು ಹೇಗೆ ಮಲಗಿದ್ದಾರೆ ಅಂತ. ಆಟ ಆಡಿ ಸುಸ್ತಾಗಿ ಎಲ್ಲರೂ ಒಂದೇ ಕಡೆ ಮಲಗಿದ್ದಾರೆ. ಎಷ್ಟು ಚೆನ್ನಾಗಿ ಮಲಗಿದಾರಲ್ಲ, ಕ್ಯೂಟಾಗಿದೆ. ಒಬ್ಬರ ಮೇಲೊಬ್ಬರು ಹೇಗೆ ಮಲಗಿದ್ದಾರೆ ನೋಡಿ. ನೋಡಿದ್ರಾ. ಇದು ನೋಡಿ ಮನೆಯಲ್ಲೇ ಬೆಳೆದಿರೋ ಹಸಿರು ಮೆಣಸಿನ್ಕಾಯಿ. ಎಷ್ಟು ಉದ್ದ ಆಗಿದೆ, ಖಾರ ಇದೆ ಅನಿಸುತ್ತೆ ನೋಡಿದರೆ. ತುಂಬ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಮಳೆಗಾಲದಲ್ಲಿ ಈ ಥರ ಮಳೆ ನೀರು ನೋಡಿ. ಈ ಸೌಂಡ್ ಎಷ್ಟು ಚೆನ್ನಾಗಿರುತ್ತೆ, ಮಳೆ ನೀರಿನ ಸೌಂಡು. ಪಪ್ಪಾಯಿ ಕಾಯಾಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಣ್ಣಾಗ್ಬೋದು. ನಮಗೆ ಸಿಟಿನಲ್ಲಿ ಇದೆಲ್ಲ ಬೆಳೆಸೋಕ್ಕೆ ಜಾಗನೇ ಇರಲ್ಲ. ಹಳ್ಳೀಲಿ ಎಷ್ಟು ಬೇಕಾದರೂ ಜಾಗ ಇರುತ್ತೆ. ಇದೆಲ್ಲ ಚೆನ್ನಾಗಿ ಬೆಳೆಸ್ಕೋಬೋದು. ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಹಣ್ಣಾಗುತ್ತೆ, ಪಪ್ಪಾಯಿ ಕಾಯಿ ಎಲ್ಲ. ನೋಡಿ ಈ ಥರ ಇದು ಗಾಂಧಾರಿ ಮೆಣಸು. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ನಲ್ಲ, ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ನಾನು ಅದರಲ್ಲಿ ಎಲ್ಲ ಇನ್ನೂ ಬೇರೆ ಬೇರೆ ರೀತಿ ಗಿಡಗಳನ್ನೆಲ್ಲ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಆಗಿದೆ ನೋಡಿ. ಇದು ನೋಡಿ ಅಡಿಕೆ ಗಿಡಗಳು ಹೇಗಿದೆ ಅಂತ. ಮಳೆ ನೀರಲ್ಲಿ ಹೇಗೆ ಬೆಳೀತಿದೆ ನೋಡಿ ಅಡಿಕೆ ಸಸಿ. ಇದನ್ನು ಆಮೇಲೆ ತೊಗೊಂಡೋಗಿ ತೋಟದಲ್ಲಿ ನೆಡಬೇಕು. ಇದೆಲ್ಲ ಮನೆ ಹತ್ರ ಇದು ಬೆಳೆಸಿರೋದಲ್ಲ, ಅದಾಗೆ ಬೆಳೆದಿರೋ ಗಿಡಗಳು. ಈ ಥರ ಹೂವಾಗಿರುತ್ತೆ. ಇದು ಕೆಸುವಿನ ಎಲೆ. ಮತ್ತು ನೋಡಿ ಇದು ಬಿಳಿ ದಾಸವಾಳ ಹೂವು.
ಇದೆಲ್ಲ ಅಡಿಕೆ ತೋಟ, ಅಡಿಕೆ ಮರಗಳು, ತೆಂಗಿನ ಮರಗಳು ಎಲ್ಲ. ರಸ್ತೆಯಲ್ಲೂ ಜಾಸ್ತಿ ವಾಹನಗಳಿರೋದಿಲ್ಲಲ್ಲ, ಅದಕ್ಕೆ ತುಂಬ ಶಾಂತಿಯಾಗಿರುತ್ತೆ. ಮಳೆ ಸೌಂಡು, ಮಣ್ಣಿನ ವಾಸನೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ನೋಡಿ ಹೇಗಿದೆ ಅಂತ. ನಿಮಗೆ ಇದೆಲ್ಲ ಇಷ್ಟ ಆಯಿತಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಲೀವ್ಸ್ ಮೇಲೆ, ಫ್ಲವರ್ ಮೇಲೆಗಳೆಲ್ಲ ಹೇಗೆ ನೀರಿದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಹೂವು. ಚಿಕ್ಕ ಚಿಕ್ಕದು ತುಂಬ ಹೂವು ಆಗುತ್ತೆ ಇದು. ಇದೆಲ್ಲ ತೆಂಗಿನ ಮರ, ಅಡಿಕೆ ಮರ. ನೋಡಿ ಇಲ್ಲಿ ರಸ್ತೆಗಳೆಲ್ಲ ಹೇಗಿರುತ್ತೆ ಅಂತ. ಏನು ತುಂಬ ವಾಹನಗಳೆಲ್ಲ ಇರೋದಿಲ್ಲ. ಈ ಥರ ರಸ್ತೆ ಬದಿಗಳಲ್ಲೇ ಡಿಫ್ರೆಂಟ್ ಫ್ರೂಟ್ಸು ಎಲ್ಲ ಸಿಗುತ್ತೆ. ಕ್ಯಾಶ್ಯೂ ಮರಗಳಿರುತ್ತೆ, ಎಲ್ಲ ಇರುತ್ತೆ. ಈ ಥರ ನೇರಳೆ ಹಣ್ಣುಗಳು ಮತ್ತು ಮುರುಗಲ ಹಣ್ಣು ಅಂತ ಇರುತ್ತೆ. ಎಲ್ಲ ಆಯಾ ಸೀಸನ್ಗೆ ತಕ್ಕಂಗೆ ಡಿಫ್ರೆಂಟ್ ಹಣ್ಣುಗಳು ಆಗುತ್ತೆ. ಹಸುಗಳು ನೋಡಿ ಹೇಗೆ ಮೇಯ್ತಾ ಇದ್ದಾವೆ ಅಂತ. ಇಲ್ಲೆಲ್ಲ ಮಲೆನಾಡಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಅಕ್ಕಪಕ್ಕದಲ್ಲಿ ಈ ಥರ ಹಸು ಮೇಯ್ತಾ ಇರೋದು ಸಾಮಾನ್ಯ. ಸುತ್ತಮುತ್ತಲೆಲ್ಲ ಇವಾಗ ಹಸಿರಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಹಸುಗಳೆಲ್ಲ ಇಲ್ಲೇ ಮೇಯ್ತಾ ಇದ್ದಾವೆ ನೋಡಿ. ಇದನ್ನ ನೋಡೋಕ್ಕೆ ಎಷ್ಟು ಒಂಥರ ನೆಮ್ಮದಿ ಅಲ್ವಾ ಮನಸ್ಸಿಗೆ. ಈ ಥರ ಚಿಕ್ಕ ದೃಶ್ಯಗಳೇ ನಮಗೆ ಸ್ಪೆಷಲ್ ಅನಿಸುತ್ತೆ ನೋಡಿ. ಇವಾಗ ಹಾಲುಗಳು ಎಲ್ಲ ಚೆನ್ನಾಗಿ ಆಗುತ್ತೆ ಈ ಥರ ಹಸಿರು ಹುಲ್ಲು ತಿಂತಾವಲ್ವಾ, ಅದಕ್ಕೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗಿದೆಲ್ಲ ಇಷ್ಟ ಆಯಿತಾ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.